SIT ಕಚೇರಿಗೆ ಇನ್ನೊಬ್ರು ದೂರುದಾರ ಬಂದಿದ್ದಾರೆ. ಜಯಂತ್ ಅವರು ಈಗ ಬಂದು ದೂರು ಕೊಟ್ಟಿರುವಂತದ್ದು, ಅದರ ಬಗ್ಗೆ ಮಾತಾಡಿಸ್ತೀನಿ. ಜಯಂತ್ ಅವರು ಯಾಕೆ ದೂರು ಕೊಡ್ತಾ ಇದ್ದೀರಿ? ಏನ್ ಘಟನೆ ಇದೆ ಸರ್? ನನ್ನ ಜೀವನದಲ್ಲಿ ಆಗಿರೋ ಕೈ ಅನುಭವ, ಆ ನೋವು, ಅದು ಯಾರೋ ಏನೋ ನಮಗೆ ಗೊತ್ತಿಲ್ಲ ಮಾಡಿರೋದು, ಆ ವಿಷಯ ಇಲ್ಲ, ಅದು ತನಿಖೆಯಲ್ಲಿ ಗೊತ್ತಾಗಬೇಕು ಅಂದ್ರೆ ಅವರ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಬಂದ ದೂರನ್ನ ಪ್ರಸ್ತಾಪ ಮಾಡ್ತೀನಿ ಸರ್. ಎಷ್ಟು ವರ್ಷದ ಹಿಂದೆ ಆಗಿದ್ದೀವಿ ಗೊತ್ತಾ ಸರ್? ಒಂದು 15 ವರ್ಷ ಆಗಿರ್ಬೋದು ಸರ್. ಯಾಕೆ ಈ 15 ವರ್ಷದ ನಂತರ ಯಾಕೆ ಬಂದಿದೆ ಸರ್? 15 ವರ್ಷ ಹೇಳಿದಿನಲ್ಲ ಸರ್. ಒಂದು ಪದ್ಮಲತಾ ನ್ಯಾಯ ಸಿಗಲಿಲ್ಲ, ಇವತ್ತು ನ್ಯಾಯ ಸಿಗಲಿಲ್ಲ, ಅದನ್ನು ಇವಾಗ ನಾವು ತಿರ್ಗಾ ದೂರ ಕೊಡ್ತಾ ಇದ್ದೀವಿ. ಅದೇ ತರನೇ ಸಂತೋಷ್ ಚಾರ್ಮಾಡಿಯಲ್ಲಿ ನನ್ನ ಕುಟುಂಬದವರೇ, ಅದಕ್ಕೂ ನ್ಯಾಯ ಸಿಗಲಿಲ್ಲ. ಇದರಲ್ಲಾದ್ರೂ ಇದಕ್ಕಾದ್ರೂ ಸಿಗಬಹುದಾ ಅಂತ ನೋಡ್ತಾ ಇದ್ದೀನಿ ಸರ್. ಅಲ್ಲ, ಈಗ 15 ವರ್ಷದ ಹಿಂದೆ ಆದ ಘಟನೆ, ಆ ಘಟನೆಯನ್ನು ವಿವರಿಸಬೇಕಾದ್ರೆ ನೀವು ಹೇಗೆ ವಿವರಿಸ್ತೀರ? ಇಲ್ಲ, ಅದು ವಿವರಣೆ ಎಲ್ಲ ನಾವು SIT ಕೊಡ್ತೀವಿ. ಇದಾದ ನಂತರ ತಮಗೆ ನಾನು ವಿವರಣೆ ಕೊಡ್ತೀನಿ. ನಾನು ಈಗ ಈ ಒಂದು ಘಟನೆ, ಈಗ ನೀವ್ ಏನ್ ಹೇಳಿದಿರಿ, ದೂರು ಕೊಟ್ಟಿದ್ದೀರಿ, ಇದಕ್ಕೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ಸರ್? 100% ಸಿಗುತ್ತೆ, ಸಿಕ್ಕೇ ಸಿಗುತ್ತೆ. ಈ ಒಂದು ವಿಷಯಕ್ಕೆ ಮಾತ್ರ ನ್ಯಾಯ ಸಿಕ್ಕೇ ಸಿಗುತ್ತೆ, ಅದ್ರಲ್ಲಿ ಎರಡು ಮಾತಿಲ್ಲ. ಅಲ್ಲ, ಈಗ ಒಂದು ಪ್ರಶ್ನೆ, ಈಗ ಈ ಒಂದು ಏನ್ ತನಿಖೆ ನಡೀತಾ ಇದೆ, ಇದಕ್ಕೂ ಮತ್ತೆ ನೀವು ಹೇಳುವ ಘಟನೆಗೂ ಸಂಬಂಧ ಇದೆಯಾ? ಅದು ಗೊತ್ತಿಲ್ಲ. ಇದಕ್ಕೆ ನಾವು ಆತರ ಮ್ಯಾಚ್ ಮಾಡ್ಲಿಕ್ಕೆ ಆಗಲ್ಲ. ನಾವು ಈಗ ಕೆಲವು ಘಟನೆಗಳಿಗೆ ನೀವು ಹೇಳ್ಬೋದು, ಇನ್ಫಾರ್ಮೇಶನ್ ಕೊಟ್ಟಿದ್ದೀರಿ, ಶವಗಳನ್ನ ಹೂತಾಕಿದ್ದೀರಿ ಅಂತ ಹೇಳಿದ್ರಿ. ಆ ಶವಗಳನ್ನ ಹೂತಾಕಿದ್ದ ಜಾಗ ತೋರಿಸ್ತೀರಾ? ಯಾವ ಜಾಗ? ಇವಾಗಲ್ಲ, ಇದು ತೋರಿಸ್ತೀವಿ, ಇದು ತೋರಿಸ್ತೀನಿ ನಾನು. ನಿಮ್ಗೆಲ್ಲ ಗೊತ್ತಿದೆ? ಗೊತ್ತು. 15 ವರ್ಷದ ಹಿಂದಿದ್ದ ಘಟನೆಗಳು ಎಲ್ಲಿ, ಆ ಪ್ಲೇಸ್ ಈಗ ಗೊತ್ತಿದೆ? ಎಲ್ಲ ಗೊತ್ತು ಸರ್. ಗೊತ್ತಿಲ್ಲ ನಾನು ಬಂದಿಲ್ಲ, ಗೊತ್ತಿದ್ದೇ ಬಂದಿರೋದು. ಸುಳ್ಳು ಹೇಳಲಿಕ್ಕೆ ಬಂದಿಲ್ಲ, ಸುಳ್ಳು ಹೇಳಿ ಕಲ್ತಿಲ್ಲ, ಎಲ್ಲಾ ವಿಷಯ ಗೊತ್ತು. ಅದಕ್ಕೋಸ್ಕರ ನಾ ಬಂದಿದ್ದೀನಿ. ಈಗ ಪ್ರಶ್ನೆ ಬರೋದು, ಹೇಳಿ ಸರ್, ಇಷ್ಟು ವರ್ಷ ಆ ಘಟನೆ ನಿಮ್ಗೆ ಗೊತ್ತಿದ್ರು ಅದನ್ನ ನೀವು ಬಹಿರಂಗ ಪಡಿಸಿಲ್ಲ. ಈಗ 15 ವರ್ಷದ ನಂತರ SIT ರಚನೆ ಆದ ಕೂಡಲೇ ಯಾಕೆ ಬಂದ್ರಿ ಸರ್? ನಮಗೆ ನಂಬಿಕೆ ಇರುವ ಒಂದು ತಂಡ ಬಂದ್ರೆ 100% ನಾವು ಬರ್ತೀವಿ. ಕೆಲವೊಂದು ಇಲಾಖೆಯಲ್ಲಿ ಯಾವುದೋ ಒಂದು ಠಾಣೆಯಲ್ಲಿ ದೂರ ಅವ್ರು ಒಳ್ಳೆ ಅಧಿಕಾರಿ ಅಂತ ಹೇಳುವಾಗ ಎಸ್ ಅದನ್ನ ಪ್ರಸ್ತಾವನೆ ಮಾಡ್ತೀವಿ, ಹೋಗ್ತೀವಿ ಅಲ್ವಾ ಸರ್? ಅದನ್ನೇ ನಾನು ಮಾಡಿದ್ದೀನಿ ಸರ್. ಅಲ್ಲ, ಏನು ಮಾಡ್ಲಿಕ್ಕೆ ಹೋಗಿಲ್ಲ, ಯಾರಿಗೂ ತೊಂದರೆಗಳು ಹೋಗಿಲ್ಲ. ನಾನು ಈಗ ಎಷ್ಟು ಘಟನೆಗಳ ಬಗ್ಗೆ ಮತ್ತೆ ಎಷ್ಟು ಶವಗಳ ಹೂತಿರುವ ಬಗ್ಗೆ ನೀವು ಈಗ ಅಲ್ಲಿ ಇನ್ಫಾರ್ಮೇಶನ್ ಕೊಟ್ಟಿರೋದು? ನಾನು ಒಂದೇ ಕೊಟ್ಟಿರೋದು. ಆ ಒಂದು ಮಾತ್ರ ತನಿಖೆ ಮಾಡ್ಲಿ, ಸತ್ಯ ಇದ್ರೆ ಪಾಪ ಯಾರಂತ ಗೊತ್ತಾಗ್ಲಿ, ಬರ್ಲಿ, ಅದು ಆ ಒಂದು ಆತ್ಮಕ್ಕೆ ಶಾಂತಿ ಸಿಗುವ ರೀತಿಯಲ್ಲಿ ಅದರ ಏನೋ ಒಂದು ಕಾರ್ಯಕ್ರಮ ಮಾಡ್ತೀವಿ, ಅದು ಮಾಡಿಸಿ. ಅದೇ ನಮ್ಮ ಹೆಣ್ಮಗಳ ಈ ಶವ 100% ಹೇಗೆ ಕೊಲೆ ಆಗಿದ್ದು ಅಥವಾ ಏನ್ ಘಟನೆ ಇಲ್ಲ, ಅದು ಗೊತ್ತಿಲ್ಲ. ಅಲ್ಲ ಸರ್, ನೀವ್ ಹೇಳಿ ಸರ್. ಇವಾಗ ಹೋಟ್ಲಲ್ಲಿ ಊಟ ರೆಡಿ ಮಾಡಿ ಇಟ್ರೆ ಅವನಿಗೆ ದಂಗೆ ಮಾಡೋದು ಏನು ಎಲ್ಲ ಕೇಳಿ ಮಾಡ್ಬೇಕಂತ ಸರ್. ಮಾಹಿತಿ ಕೊಡ್ತಾ ಇದ್ರೆ ತನಿಖೆ ಮಾಡೋದು ಯಾರು? ಅವರ ಕೆಲಸ ಅಲ್ವಾ ಸರ್? ಅದವ್ರು ಮಾಡ್ಲಿ ಸರ್, ನನ್ನ ಕೆಲಸ ನಾನ್ ಮಾಡ್ಬೇಕಲ್ಲ ಸರ್. ಈಗ ನಿಮ್ಗೆ ಯಾವಾಗ ಕರೆದಿದ್ದಾರೆ? ಯಾವ್ದು? ಸೋಮವಾರ ಕೇಳಿದ್ದಾರೆ. ಹೌದು ಸರ್. ಮಾತು ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ಜಿರ್ಸಿಕಾ, ನ್ಯೂಸ್ ಫಸ್ಟ್, ಮಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.